ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC ದಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 22/9/2025ರಿಂದ 21/10/2025 ಒಳಗಡೆ ನೀವು ಆನ್ಲೈನ್ ಅಪ್ಲೈನ ಮಾಡಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/10 2025 ಒಳಗೆ ನೀವು ಆನ್ಲೈನ್ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಕರೆಕ್ಷನ್ ಬಂದ್ಬಿಟ್ಟು 29 ಏನೋ ತಪ್ಪಾಗಿದ್ದಲ್ಲಿ ಕರೆಕ್ಷನ್ ಬಂದ್ಬಿಟ್ಟು 29/10/2025 ಇಂದ 31/10/2025 ಒಳಗಡೆ ನೀವು ಕರೆಕ್ಷನ್ ನ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿ 2025 ಡಿಸೆಂಬರ್ 2025 ಅಥವಾ ಜನವರಿ 2026 ಒಳಗಡೆ ನಡೀತಾ ಹೋಗುತ್ತೆ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನೋ ಪ್ರಾಬ್ಲಮ್ ಬಂತಂದ್ರೆ ಈ ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡ್ಬೋದು. ಈ ಒಂದು SSC ಕಾನ್ಸ್ಟೇಬಲ್ ಮೇಲ್ ಮತ್ತೆ ಫಿಮೇಲ್ ಕಾನ್ಸ್ಟೇಬಲ್ ಹುದ್ದೆಗಳು ಬಂದ್ಬಿಟ್ಟು ಏನಂತಂದ್ರೆ 12th ಪಾಸ್ ಆಗಿರ್ಬೇಕು ಅಂತವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಫೀನ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಫೀ ಬಂದ್ಬಿಟ್ಟು ಮೇಲ್ ಬಂದ್ಬಿಟ್ಟು 100 ರೂಪೀಸ್ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. SC/ST ಕ್ಯಾಂಡಿಡೇಟ್ಸ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಫೀಸ್ ಕಟ್ಟೋ ಹಾಗೆ ಇಲ್ಲ. ಈಗ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಹೇಳ್ಕೊಡ್ತಾ ಹೋಗ್ತೀನಿ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ನೀವು ಈ ಪೇಜಿಗೆ ಬಂದಾಗ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ 3 ಹುದ್ದೆಗಳಿದಾವೆ. ಇಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಲ್ಲಿಸ್ತಿದ್ದೀರಾ ಅದನ್ನ ಇಲ್ಲಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಇನ್ ದಿಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಅಂತ ಇದೆ. ಇದರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ನ ಸಲ್ಲಿಸ್ತಿದ್ದೀರಾ ಅಂತಂದ್ರೆ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರೈಲ್ವೇಸ್ ತರ ನೀವು ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ 1 ವರ್ಷ 2 ವರ್ಷ ಇರೋದಿಲ್ಲ, ಎಲ್ಲ ಡಿಲೀಟ್ ಆಗಿರುತ್ತೆ ಡಾಟಾ ಎಲ್ಲ. ಹಾಗಾಗಿ ನೀವೇನಂತಂದ್ರೆ ರಿಜಿಸ್ಟರ್ ನೌ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ನೌ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಪೇಜ್ ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೇಜ್ ಲೋಡ್ ಆದಾಗ ಈ ತರ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಫಸ್ಟ್ ಸ್ಟೆಪ್ ಅಲ್ಲಿ ಪಾಸ್ವರ್ಡ್, ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಪಾಸ್ವರ್ಡ್ ಕ್ರಿಯೇಷನ್ ಮಾಡ್ಬೇಕಾಗತ್ತೆ, ಅಡಿಷನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೂ ಯು ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಕೇಳ್ತಿದೆ. ಇಲ್ಲಿ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನೀವು ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಮತ್ತೊಂದ್ಸತಿ ಆಧಾರ್ ಕಾರ್ಡ್ ನಂಬರ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪ್ಲೀಸ್ ಎನ್ಶೂರ್ ದಟ್ ಯು ಪ್ರೊವೈಡ್ ಯುವರ್ ಓನ್ ಆಧಾರ್ ನಂಬರ್. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ದೇ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. OTP ಹಾಕಿದ್ರೆ ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನು ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇದೆನಾ ಅದನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೊಂದ್ಸತಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನ್ ನೇಮ್ ಇದೆನಾ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ನೇಮ್ ಏನಾದ್ರೂ ಚೇಂಜ್ ಮಾಡಿದ್ರೆ ಎಸ್ ಅಂತ ಕೊಟ್ಟು ಚೇಂಜ್ಡ್ ನೇಮ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಚೇಂಜ್ ನೇಮ್ ನ ಟೈಪ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಪ್ರೂಫ್ ಇರಬೇಕಾಗತ್ತೆ. ಯಾವ್ದು ಚೇಂಜ್ ಮಾಡಿರ್ತಕ್ಕಂಥ ನೇಮ್ ಇದೆಲ್ಲ ಅದಕ್ಕೆ ಏನ್ ಪ್ರೂಫ್ ಅಂತ ಕೊಡ್ಬೇಕಾಗತ್ತೆ. ನೀವು ಎಕ್ಸಾಮ್ ಅಲೋ ಮಾಡ್ಬೇಕಂತಂದ್ರೆ ಇಲ್ಲಿ ಜೆಂಡರ್ ಏನಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವೆರಿಫೈ ಜೆಂಡರ್, ಇಲ್ಲಿ ಜೆಂಡರ್ ಮೇಲ್ ಆಫ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ಬೇಕಾಗತ್ತೆ. ಮತ್ತೊಂದ್ಸತಿ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ಬೇಕಾಗತ್ತೆ. ಫಾದರ್ಸ್ ನೇಮ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೊಂದ್ಸತಿ ಫಾದರ್ಸ್ ನೇಮ್ ಎಲ್ಲ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಇರಬೇಕಾಗತ್ತೆ. ಇಲ್ಲಿ ಯಾವುದೇ ತರಹದ ನೋಡ್ರಿ, ಪ್ಲೀಸ್ ಎಂಟರ್ ನೇಮ್ ವಿದೌಟ್ ಎನಿ ಸಲ್ಯೂಟೇಷನ್. ಇಲ್ಲಿ ತೀರ್ಕೊಂಡು ಹೋಗಿದ್ರು ನೀವೇನಂತಂದ್ರೆ ನಿಮ್ಮ ತಂದೆ ಹೆಸರು ಅಷ್ಟೇ ಬರೀಬೇಕು. ಲೇಟ್ ಗೀಟ್ ಅಂತಂದು ಏನು ಬರೆಯಂಗಿಲ್ಲ. ಶ್ರೀ ಮತ್ತೆ ಮಿಸ್ಟರ್ ಹಿಂಗೆಲ್ಲ ಏನು ಬರೆಯಕ್ಕೆ ಇರೋದಿಲ್ಲ. ಮದರ್ಸ್ ನೇಮ್ನು ಅಷ್ಟೇ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಿಂಗಿದನು ಹಂಗೆ. ತೀರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಏನಿದೆ ಲೇಟ್ ಗೀಟ್ ಅಂತ ಏನು ಬರೆಯಂಗಿಲ್ಲ. ಇಲ್ಲಿ ಮತ್ತೊಂದ್ಸತಿ ಮದರ್ಸ್ ನೇಮ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ SSLC ಬೋರ್ಡ್ ನಲ್ಲಿ ಯಾವ ಒಂದು ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ. ಇಲ್ಲಿ ಸಪೋಸ್ ನೀವು ನಮ್ಮ ಕರ್ನಾಟಕ ಬೋರ್ಡ್ ಇಂದ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ರೋಲ್ ನಂಬರ್ ನ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ತರ ರೋಲ್ ನಂಬರ್ ಇದೆಯೋ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಮತ್ತೊಂದ್ಸತಿ ರೋಲ್ ನಂಬರ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಯರ್ ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅಂತಂದು. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನಾನು ಹೇಳಿದಂಗೆ 20 ಇಂದ 28 ವರ್ಷ ತನಕ ಏನು ಇದೆ ನೀವು ಅದನ್ನ ನೋಟಿಫಿಕೇಶನ್ ನ ಓದ್ಕೊಳ್ರಿ ಬೇಕಾದ್ರೆ. ಇಲ್ಲಿ ಯಾವ ಒಂದು ಇಯರ್ ಅಲ್ಲಿ ಪಾಸ್ ಆಗಿದ್ರೆ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಏನಿದೆ
ಅದನ್ನ ಟೈಪ್ ಮಾಡಬೇಕಾಗುತ್ತೆ. ನೀವು ಡಿಗ್ರಿ ಆದ್ರೆ ಡಿಗ್ರಿನೂ ಎಂಟ್ರಿ ಮಾಡಬಹುದು. ಇಲ್ಲಿ ನಿಮ್ಗೆ ಏನಂತಂದ್ರೆ ಇಲ್ಲಿ ಡಿಗ್ರಿ ಆದ್ರೆ ಡಿಗ್ರಿ ಅಂತ ಎಂಟ್ರಿ ಮಾಡಿದ್ರೆ ಏನಂತಂದ್ರೆ ನಿಮ್ಗೆ 5% ರಿಸರ್ವೇಶನ್ ಇರ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಅಷ್ಟೇ. ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರು, ಕ್ಯಾಂಡಿಡೇಟ್ಸ್ ಇಮೇಲ್ ಐ ಡಿನ ತುಂಬಬೇಕಾಗತ್ತೆ. ಇಲ್ಲಿ ಒ ಟಿ ಪಿ ಬರುತ್ತೆ, ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿ ಹಾಕ್ಬೇಕಾಗತ್ತೆ. ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಅದು ಸಬ್ಮಿಟ್ ಮಾಡಿದಾಗ ಇಲ್ಲಿ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಬರ್ತಾ ಹೋಗುತ್ತೆ. ಅದನ್ನ ಕಂಟಿನ್ಯೂ ನೋಟ್ ಮಾಡಿ ಇಟ್ಕೊಂಡಿರ್ಬೇಕು, ನಿಮ್ಮ ಮೊಬೈಲಿಗೂ ಬರುತ್ತೆ. ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಇದರಲ್ಲಿ ಏನಂತಂದ್ರೆ ನೀವು ಪಾಸ್ವರ್ಡ್ ನ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ಒಂದು ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಹೊಸ ಪಾಸ್ವರ್ಡ್ ನ ಟೈಪ್ ಮಾಡ್ಕೋಬೇಕಾಗತ್ತೆ, ಓಲ್ಡ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ನ ಕೊಡ್ಬೇಕಾಗತ್ತೆ. ನಿಮ್ ಪಾಸ್ವರ್ಡ್ ಮರ್ತೋಗಿದ್ರೆ ರಿಕವರಿ ಮಾಡೋದಕ್ಕೆ ಏನೋ ಒಂದು ವಾಟ್ಸ್ ಯುವರ್ ಚೈಲ್ಡ್ಹುಡ್ ನೇಮು ಇಂಥ ಕ್ವಶನ್ ಬರುತ್ತೆ. ಸೆಕ್ಯೂರಿಟಿ ಕ್ವಶನ್ ನ ಇಲ್ಲಿ ಸೆಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆನ್ಸರ್ ನ ಬರೀಬೇಕಾಗುತ್ತೆ. ಸೆಕ್ಯೂರಿಟಿ ಕ್ವಶನ್ ಟು ವೇರ್ ಇಸ್ ಯುವರ್ ಬರ್ತ್ ಪ್ಲೇಸ್ ಅಂತಂದು ಈ ತರ ಸೆಕ್ಯೂರಿಟಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಒಂದು ಆನ್ಸರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಪರ್ಸನಲ್ ಡೀಟೇಲ್ಸ್ ತುಂಬಿದೀರಾ, ಪಾಸ್ವರ್ಡ್ ಕ್ರಿಯೇಷನ್ ಮಾಡಿದ್ರೆ ಎಡಿಷನಲ್ ಡೀಟೇಲ್ಸ್ ನ ಇಲ್ಲಿ ಕ್ಯಾಟಗರಿ ಯಾವುದು ಅಂತ ತುಂಬಬೇಕಾಗತ್ತೆ, ಸಿಟಿಸನ್ ತುಂಬಬೇಕಾಗತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇರೆ ನ್ಯಾಷನಲ್ಸ್ ಇದ್ರೆ ಅಷ್ಟೇ. ನಿಮ್ ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ನಿಮ್ದು ಯಾವುದೇ ಒಂದು ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಎಸ್ ಇಲ್ಲಿ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ನಿಲ್ ಅಂತ ತುಂಬ್ರಿ. ಆರ್ ಯು ಪರ್ಸನ್ ವಿತ್ PWBD ಅಂತ ಇದೆ. ಇಲ್ಲಿ PWBD ಕ್ಯಾಂಡಿಡೇಟ್ಸ್ ಕೆಲವೊಂದು ಹುದ್ದೆಗಳಿಗೆ ಅರ್ಹರು ಇರೋದಿಲ್ಲ, ಹಾಗಾಗಿ ಅಂತವ್ರು ನೋಡ್ಕೋಬೇಕಾಗತ್ತೆ. ನೀವು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ನೀವು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಪರ್ಮನೆಂಟ್ ಅಡ್ರೆಸ್ ನ ಟೈಪ್ ಮಾಡ್ಬೇಕಾಗತ್ತೆ. ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು. ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲೇ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದನ್ನು ತುಂಬಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಡಿಕ್ಲರೇಷನ್ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಡಿಕ್ಲರೇಷನ್ ಏನಂತಂದ್ರೆ ನೀವು ಪ್ರಿವ್ಯೂ ಮಾಡ್ಕೋಬಹುದು. ಇಲ್ಲಿ ಪ್ರಿವ್ಯೂ OTR ಅಂತ ಇದೆಲ್ಲ ಇಲ್ಲಿ ಕೊಟ್ರೆ ನೀವೆಲ್ಲ ಕರೆಕ್ಟ್ ಆಗಿ ತುಂಬಿದಿರೋ ಇಲ್ಲ ಅಂತ ನೋಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿ ಡಿಕ್ಲೇರ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ನಿಮ್ದು ಕಂಪ್ಲೀಟ್ ಆದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ, SSC ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾನ ಹಾಕಿ ಲಾಗಿನ್ ಕೊಡ್ಬೇಕಾಗತ್ತೆ. ಲಾಗಿನ್ ಆದಾಗ ಈ ತರ ಇನ್ಸ್ಟ್ರಕ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ಯಾವ ತರ ಒಂದು ಫೋಟೋ ತೆಗಿಬೇಕಂತಂದು ಅಥವಾ JPG ಸ್ಕ್ಯಾನ್ಡ್ ಕಾಪಿನ ಯಾವ ಒಂದು ಸೈಜ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತಂದು ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೀವು ತುಂಬಿದಿರಲ್ಲ ರಿಜಿಸ್ಟ್ರೇಷನ್ ಅಲ್ಲಿ ಏನೇನು ತುಂಬಿದ್ರಲ್ಲ ಅವೆಲ್ಲ ಕೆಲವೊಂದು ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಕೆಲವೊಂದು ಏನಂತಂದ್ರೆ ನೀವೇ ತುಂಬಬೇಕಾಗತ್ತೆ. ಇಲ್ಲೆಲ್ಲ ಇದೆಲ್ಲ ಬಂದ್ಬಿಡುತ್ತೆ. ಕ್ಯಾಂಡಿಡೇಟ್ಸ್ ನೇಮು, ಚೇಂಜ್ ನೇಮು, ಫಾದರ್ಸ್ ನೇಮ್, ಮದರ್ಸ್ ನೇಮು, ಡೇಟ್ ಆಫ್ ಬರ್ತ್, ಏಜ್, ಜೆಂಡರು, ಕ್ಯಾಟಗರಿ ಯಾವುದು, PWD ಇದ್ರೆ ಇಲ್ಲಿ ಇಲ್ಲ, ಕೆಲವೊಂದು ಇದರಲ್ಲಿ ಇರೋದಿಲ್ಲ, ಹಾಗಾಗಿ ಅದನ್ನೇನು ತುಂಬಂಗಿರೋದಿಲ್ಲ. ಇಲ್ಲಿ ನ್ಯಾಷನಾಲಿಟಿ ಮತ್ತೆ ಇಲ್ಲಿ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಶನ್ ಇವೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಪರ್ಮನೆಂಟ್ ಅಡ್ರೆಸ್, ಸ್ಟೇಟು, ಡಿಸ್ಟ್ರಿಕ್ಟ್, ಕರೆಸ್ಪಾಂಡೆನ್ಸ್ ಅಡ್ರೆಸ್, ಡಿಸ್ಟ್ರಿಕ್ಟ್ ಪಿನ್ ಕೋಡ್, ಮೊಬೈಲ್ ನಂಬರ್ ಎಲ್ಲ ತುಂಬಿರ್ತೀರಾ. ಎಲ್ಲ ಕರೆಕ್ಟ್ ಇದೇನೋ ಇಲ್ಲ ಅಂತ ನೋಡ್ಕೊಂಡು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ, ಕೆಲವೊಂದ್ಸತಿ ಬಂದಿರೋದಿಲ್ಲ. ಹಾಗಾಗಿ ಏನಂತಂದ್ರೆ ನೀವು ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನ ತುಂಬಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಡೀಟೇಲ್ಸ್ ಯಾವ್ದು ಒಂದು ಅಂತಂದು ತುಂಬಬೇಕಾಗತ್ತೆ. ಪಾಸಿಂಗ್ ಇಯರ್ ಅಲ್ಲೂ ತುಂಬಿರ್ತೀರಾ, ಸ್ಟೇಟ್ ಯಾವುದು, ನೇಮ್ ಆಫ್ ದ ಬೋರ್ಡ್ ಯಾವುದು, ರೋಲ್ ನಂಬರ್ ಯಾವುದು ಎಲ್ಲ ತುಂಬಿದ್ದೀರಾ, ಪರ್ಸೆಂಟೇಜ್ ತುಂಬಿದ್ದೀರಾ, ಪರ್ಸೆಂಟೇಜ್ ಎಷ್ಟಂತ ನೀವು ತುಂಬಬೇಕಾಗುತ್ತೆ. ಕೆಲವೊಂದು ಇಲ್ಲಿ CGPA ಪ್ರಕಾರ ಇದ್ರೆ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ನಿಮ್ಮ ಹತ್ರ ಇಲ್ಲಿ ನೋಡ್ರಿ, ಕೆಲವೊಂದು ನಾನು ಇಲ್ಲಿ 2-3 ಹುದ್ದೆಗಳು ಬರ್ತಾ ಹೋಗುತ್ತೆ SSC ಅಲ್ಲಿ. ಕೆಲವೊಂದು ಹುದ್ದೆಗಳಲ್ಲಿ ಏನಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಕೆಲವೊಂದು ಹುದ್ದೆಗಳಿಗೆ ಬೇಕಾಗಿಲ್ಲ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೆಲವೊಂದ್ಸತಿ ಬೇಕಾಗುತ್ತೆ, ಇದ್ರೆ ಬರೀರಿ, ಇಲ್ಲ ಅಂತಂದ್ರೆ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ ನಂಬರು ಇದ್ರೆ ಬರೀರಿ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಕೆಲವೊಂದು ನಾನು ಹೇಳ್ದಂಗೆ ಡ್ರೈವರ್ಸ್ ವೇಕೆನ್ಸಿ ಇದಾವೆ, ಅದಕ್ಕೆ ಏನಂತಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ಬರೀಬೇಕಾಗುತ್ತೆ, ಯಾವೊಂದು ಅಥಾರಿಟಿಯಿಂದ ಇಶ್ಯೂ ಆಗಿದೆ, ಡೇಟ್ ಆಫ್ ಇಶ್ಯೂ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ನಾನು ಹೇಳ್ದಂಗೆ ನಿಮ್ಗೆ OBC ಕ್ಯಾಟಗರಿಯಲ್ಲಿ ರಿಸರ್ವೇಶನ್ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ OBC NCL ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇದ್ರೆ ಎಸ್ ಅಂತ ಬರೀರಿ, ಇಲ್ಲ ಅಂತಂದ್ರೆ ನೋ ಅಂತ ಬರೀರಿ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ತುಂಬ್ರಿ. ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮೆನ್ ಅಂತ ತುಂಬಿದ್ರೆ ಇವೆಲ್ಲ ಡೀಟೇಲ್ಸ್ ಎಲ್ಲ ತುಂಬಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಯಾವಾಗ, ಡೇಟ್ ಆಫ್ ಡಿಸ್ಚಾರ್ಜ್ ಯಾವಾಗ, ಎಷ್ಟು ವರ್ಷ ಮಾಡಿದ್ದೀರಾ,
ಇಲ್ಲಿ ನೀವು ಏನಾದ್ರು ಸಿವಿಲ್ ಪೋಸ್ಟ್ ಅಲ್ಲಿ ಏನೋ ಕೆಲಸ ಮಾಡಿದೀರಾ ಅಂತಂದು ಅದನ್ನ ತುಂಬಬೇಕಾಗತ್ತೆ. ಇಲ್ಲಿ ಡೆಲ್ಲಿ ಡಿಪಾರ್ಟ್ಮೆಂಟಲ್ ಪೊಲೀಸ್ನವರಿಗೆ ರಿಸರ್ವೇಶನ್ ಇದೆ, ಹಾಗಾಗಿ ಇವೆಲ್ಲ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇದ್ರೆ ಎಸ್ ಅಂತ ತುಂಬ್ರಿ, ಇಲ್ಲ ಅಂತಂದ್ರೆ ನೋ ಅಂತ ತುಂಬ್ರಿ. ಇಲ್ಲಿ ಸರ್ವಿಂಗ್ ರಿಟೈರ್ಡ್ ಪರ್ಸನ್ ಇದೆ, ದಿಲ್ಲಿ ಪೊಲೀಸ್ ಮಗ ಅಥವಾ ಮಗಳ ಅಂತ ಕೇಳ್ತಿದೆ, ಇದು ಎಸ್ ಇದ್ರೆ ಎಸ್ ಅಂತ ತುಂಬ್ರಿ, ಇಲ್ಲ ಅಂತಂದ್ರೆ ನೋ ಅಂತ ತುಂಬ್ರಿ. ಇಲ್ಲಿ ಯಾವ ಒಂದು ಡಿಸಿಪ್ಲಿನ್ ಸ್ಪೋರ್ಟ್ಸ್ ಅಲ್ಲಿ ನೀವೇನಾದ್ರೂ ಈ ಏನಾದ್ರು ಪದವಿ ಗಿದವಿ ಪಡೆದಿದ್ದೀರಾ ಇವೆಲ್ಲ ಕೇಳ್ತಾ ಹೋಗುತ್ತೆ. ಇಲ್ಲಿ ಎಸ್ ಇದ್ರೆ ನೀವು ಏನೋ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದ್ರು ಗಳಿಸ್ಬೇಕಂತಂದ್ರೆ, ಏನಾದ್ರು ರಿಸರ್ವೇಶನ್ ಪಡಿಬೇಕಂದ್ರೆ ಎಸ್ ಅಂತ ತುಂಬ್ರಿ, ಇಲ್ಲ ಅಂತಂದ್ರೆ ಇದ್ರೆ ನೀವು ತುಂಬಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ತುಂಬ್ರಿ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನಾನು ಹೇಳ್ದಂಗೆ ಈ ಏಜ್ ರಿಲ್ಯಾಕ್ಸೇಷನ್ ಕೆಲವೊಂದು ಕ್ಯಾಟಗರಿಗೆ ಬರುತ್ತೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೋಡ್ ನ ತುಂಬಬೇಕಾಗತ್ತೆ ಇಲ್ಲಿ ನೀವು ಇದ್ರೆ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಬಂದ್ರೆ ಇಲ್ಲಿ ನೀವು ಪ್ರಿಫರೆನ್ಸ್ ಯಾವ ಒಂದು ಎಕ್ಸಾಮ್ ಸೆಂಟರ್ ಯಾವ ಒಂದು ಸಿಟಿಲಿ ಎಕ್ಸಾಮ್ ಬರೀತೀರಾ ಅಂತಂದು, ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಸೆಂಟರ್ ಇದೆ ನೋಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ, ಸೆಕೆಂಡ್ ಪ್ರಿಫರೆನ್ಸ್. ಫಸ್ಟ್ ನಿಮ್ಮ ಹತ್ತಿರದಲ್ಲಿ ಯಾವ್ದಿದೆ ಸೆಂಟರ್, ಯಾವ ಒಂದು ಊರಿದೆ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದು, ಥರ್ಡ್ ಯಾವ್ದು ಅಂತಂದು, ಇದರಲ್ಲಿ ಯಾವ್ದಾದ್ರು ನಿಮ್ ಸೆಂಟರ್ ಬೀಳ್ಬೋದು. ನೀವು NCC ಹೋಲ್ಡರ್ ಇದ್ರೆ ನಿಮ್ಗೆ ರಿಸರ್ವೇಶನ್ ಇರ್ತಾ ಹೋಗುತ್ತೆ, ಹಾಗಾಗಿ ಎಸ್ ಇದ್ರೆ ಎಸ್ ಅಂತ ತುಂಬ್ರಿ, ಇಲ್ಲ ಅಂತಂದ್ರೆ ನೋ ಅಂತ ತುಂಬ್ರಿ. ಇಲ್ಲಿ NCC ಹೋಲ್ಡರ್ ಇದೀರಾ ಅಂತಂದ್ರೆ ಮತ್ತೊಂದ್ಸತಿ ಎಸ್ ತುಂಬ್ರಿ. ಯಾವ ತರದ ಸರ್ಟಿಫಿಕೇಟ್, ABC ಅಂತ ಸರ್ಟಿಫಿಕೇಟ್ ಬರುತ್ತೆ, ಯಾವ ತರದ ಸರ್ಟಿಫಿಕೇಟ್ ಇದೆ ABC ಅಲ್ಲಿ ಅವರಿಗೆ ಸ್ವಲ್ಪ ಏನಂತಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ರಿ, ಡ್ಯೂ ಯು ಪೋಸೆಸ್ ಎ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಅವಾರ್ಡೆಡ್ ಬೈ ದ ರಾಷ್ಟ್ರೀಯ ಯೂನಿವರ್ಸಿಟಿ. ನೀವು ಯಾವ ಒಂದು ಯೂನಿವರ್ಸಿಟಿ ಇದ್ರೆ ನಿಮ್ಮ ಯಾವ ಒಂದು ಸ್ಟೇಟ್ ಅಲ್ಲಿ ಓದ್ತೀರಾ ಅದ್ರ ಮೇಲೆ ಯೂನಿವರ್ಸಿಟಿ ಬರ್ತಾ ಹೋಗುತ್ತೆ. ಇಲ್ಲಿ ಯೂನಿವರ್ಸಿಟಿ ಬೇರೆದ್ ಬಂದಿದೆ. ನೀವು ಡಿಗ್ರಿ ಇದ್ರೆ ನಾನು ಹೇಳ್ದಂಗೆ ಡಿಗ್ರಿ ಇದ್ರೆ ನಿಮ್ಗೆ ಏನಂತಾರೆ ಎಕ್ಸಾಮಿನೇಷನ್ ಅಲ್ಲಿ ರಿಸರ್ವೇಶನ್ ಇರುತ್ತೆ. ಫಸ್ಟ್ ಕ್ಲಾಸ್ ಬಂದ್ರೆ, ಸೆಕೆಂಡ್ ಕ್ಲಾಸ್ ಬಂದ್ರೆ, ಥರ್ಡ್ ಕ್ಲಾಸ್ ಬಂದ್ರೆ ಯಾವ ಒಂದು ರಿಸರ್ವೇಶನ್ ಇರುತ್ತೆ ಅಂತ ಅದನ್ನ ಯಾವ್ದು ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದು ನಾನು ಹೇಳಿದೆ ಫಸ್ಟ್, ಸೆಕೆಂಡ್, ಥರ್ಡ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಇಲ್ಲಿ ಮೇನ್ ಆಗಿ ಏನಂತಂದ್ರೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಇಲ್ಲಿ ಏನಂತಂದ್ರೆ ನೀವು ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕದಿದ್ರೆ ನಿಮ್ಗೆ ವೆಬ್ ಕ್ಯಾಮ್ರಾ ಇದ್ರೆ ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ, ಕ್ಯಾಪ್ಚರ್ ಮಾಡ್ಬಿಡ್ಬೋದು, ಅಪ್ಲೋಡ್ ಮಾಡ್ಬಿಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ವೆಬ್ ಕ್ಯಾಮ್ರಾ ಇಲ್ಲ ಅಂತಂದ್ರೆ ನೀವು ಈ ಸ್ಕ್ಯಾನ್ ಮಾಡ್ಬೇಕಂತ ಪ್ಲೇಸ್ಟೋರ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡಬೇಕು. ಆಪ್ ನಲ್ಲಿ, ಮೊಬೈಲ್ ಆಪ್ ನಲ್ಲಿ ನೀವು ಏನಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೋಗುತ್ತೆ, ಆ ತರ ಫೋಟೋನ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಯಾವ ತರ ಏನಂತಂದ್ರೆ ಫೋಟೋನ ಕ್ಯಾಪ್ಚರ್ ಮಾಡ್ಬೇಕಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೈಟ್ ಪ್ಲೇನ್ ಬ್ಲಾಕ್ ಗ್ರೌಂಡ್ ಇರ್ಬೇಕಾಗತ್ತೆ. ನಿಮ್ಮ ಕ್ಯಾಮ್ರಾ ಏನಂತಂದ್ರೆ ಐ ಲೆವೆಲ್ ಅಲ್ಲಿ ಇರ್ಬೇಕಾಗತ್ತೆ. ನೀವು ಕರೆಕ್ಟ್ ಆಗಿ ಸ್ಟ್ರೈಟ್ ನೋಡ್ತಿರ್ಬೇಕಾಗತ್ತೆ ಕ್ಯಾಮ್ರಾನ. ನಿಮ್ಮ ಅದು ಒಂದು ರೆಕ್ಟ್ಯಾಂಗುಲರ್ ಏರಿಯಾದಲ್ಲಿ ನಿಮ್ಮ ಫೋಟೋ ಕವರ್ ಆಗ್ಬೇಕಾಗತ್ತೆ. ಇಲ್ಲಿ ಯಾವುದೇ ತರದ ಕ್ಯಾಪ್, ಮಾಸ್ಕ್ ಅಥವಾ ಗ್ಲಾಸಸ್ ಹಾಕೊಂಡು ಫೋಟೋ ತೆಗಿಯಾಗಿಲ್ಲ. ಇಲ್ಲಿ ಯಾವ ತರದ ಇಯರ್ಫೋನ್ಸ್ ಹಾಕೊಂಡು ತೆಗಿಯೋ ಹಾಗಿಲ್ಲ. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅಪ್ಲೋಡ್ ಆದ್ರೆ ಮಾತ್ರ ಇಲ್ಲಿ ಮುಂದೆ ಹೋಗುತ್ತೆ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಿಗ್ನೇಚರ್ನ ಬಂದ್ಬಿಟ್ಟು ಕೆಲವರು ಏನ್ ಮಾಡ್ತಾ ಹೋಗ್ತೀರಾ, ಯಾವ ತರ ಸಿಗ್ನೇಚರ್ ಅಂತ ಅದನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ 10 KB ಅಥವಾ 20 KB ಇರ್ಬೇಕಾಗತ್ತೆ. JPEG ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಾಗತ್ತೆ. ಇಮೇಜ್ ಡೈಮೆನ್ಷನ್ 6 ಸೆಂಟಿಮೀಟರ್ ವಿಡ್ತ್, 2 ಸೆಂಟಿಮೀಟರ್ ಹೈಟ್ ಅಲ್ಲಿ ಇರ್ಬೇಕು. 300 DPI ಅಲ್ಲಿ ಇರ್ಬೇಕಾಗತ್ತೆ. ಇಲ್ಲಿ ನೀವೇನಂತಂದ್ರೆ ಕೆಲವೊಂದ್ಸತಿ ತಪ್ಪು ಸಿಗ್ನೇಚರ್ ಅಂದ್ರೆ ಸಿಗ್ನೇಚರ್ ಬ್ಲರ್ ಆಗಿರ್ತಕ್ಕಂಥ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿದ್ರೆ ಏನಂತಂದ್ರೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಸೈನ್ ಮಾಡ್ಬೇಕಾಗತ್ತೆ. ನಾನು ಸಿಗ್ನೇಚರ್ ನ ಸ್ಯಾಂಪಲ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಯಾವ ತರ ಸಿಗ್ನೇಚರ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ನೀವು ಒಂದು ಈ ರೆಕ್ಟ್ಯಾಂಗಲರ್ ಏರಿಯಾದಾಗಿ ಕರೆಕ್ಟ್ ಆಗಿ ಫಸ್ಟ್ ಕಟ್ ಮಾಡ್ಕೊಂಡು ಅದನ್ನೇ ಸ್ಕ್ಯಾನ್ ಮಾಡಿ ಸೈನ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ತರ ಸಿಗ್ನೇಚರ್ ನ ರಿಜೆಕ್ಟ್ ಆಗುತ್ತೆ ಅಂತಂದ್ರೆ ನೋಡ್ರಿ, ಇಲ್ಲಿ ಈ ತರ ಸಿಗ್ನೇಚರ್ ನೀವು ಕರೆಕ್ಟ್ ಆಗಿ ಪಿಕ್ಸೆಲ್ಸ್ ಡ್ರಾಪ್ ಆಗಿರಬಾರ್ದು ಅಂತವನ್ನ ಸಿಗ್ನೇಚರ್ ನ ಅಪ್ಲೋಡ್ ಮಾಡಕತ್ತೆ. ರಿಜೆಕ್ಟೆಡ್ ನೋಡ್ರಿ, ಇಲ್ಲಿ ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಇಷ್ಟೇ ಸಣ್ಣ ಸಿಗ್ನೇಚರ್ ಕಾಣ್ತದೆ. ಇಂಥವೇನಂತಂದ್ರೆ ಸಿಗ್ನೇಚರ್ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಸೈನ್ ಮಾಡಬಾರ್ದು, ಅಂತ ಸಿಗ್ನೇಚರ್ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಫೋಟೋಸ್ ನ ಬಂದ್ರೆ ನೀವು ಯಾವ ತರ ಕರೆಕ್ಟ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು ನೋಡ್ರಿ. ಈ ತರ ಕರೆಕ್ಟ್ ಆಗಿ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗತ್ತೆ, ಕರೆಕ್ಟ್ ಆಗಿ ಮೊಬೈಲ್ ಕ್ಯಾಮ್ರಾ ನೋಡ್ತಿರ್ಬೇಕಾಗತ್ತೆ, ಅಥವಾ ಲೈವ್ ವೆಬ್ ಕ್ಯಾಮ್ರಾ ನೋಡ್ತಿರ್ಬೇಕು. ಇಂಥ ಫೋಟೋನ ಅಪ್ಲೋಡ್ ಮಾಡಿ ನೋಡ್ರಿ. ಹಿಂಗ್ ಮೇಲ್ ನೋಡೋದು, ಈ ತರ ಈ ಸೈಡಿಗೆ ನೋಡೋದು, ಅತ್ಲಾಗ್ ನೋಡೋದು, ಇತ್ಲಾಗ್ ನೋಡೋದು, ಸ್ಪೆಕ್ಟ್ ಹಾಕೊಂಡು ತೆಗೆಯೋದು, ಇತ್ಲಾಗ್ ಲೆಫ್ಟ್ ಸೈಡ್ ಇಂದ ಹಿಂಗ್ ತೆಗೆಯೋದು, ಇಂಥ ಫೋಟೋಸ್ ಗಳೆಲ್ಲ ಏನಂತಂದ್ರೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ನೀವು ಕರೆಕ್ಟ್ ಆಗಿ ಫೋಟೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಬಹಳಷ್ಟು ಮುಂಜಾಗ್ರತೆನ ವಹಿಸ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ನೀವು ಕರೆಕ್ಟ್ ಆಗಿ ತುಂಬಾ ಆದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ಲಾಸ್ಟ್ ಏನಂತಂದ್ರೆ ಪ್ರಿವ್ಯೂ ಫಾರ್ಮ್ ಬರ್ತಾ ಹೋಗುತ್ತೆ. ನಿಮ್ಗೆ ಪ್ರಿವ್ಯೂ ಫಾರ್ಮ್ ನ ನೋಡ್ಕೊಂಡಾದ ತಕ್ಷಣ
ಎಲ್ಲ ಕರೆಕ್ಟ್ ಆಗಿದೆಯೋ, ಎಲ್ಲ ತುಂಬಿರ್ತಕ್ಕಂಥ ಡೀಟೇಲ್ಸ್ನ ಎಲ್ಲ ಕರೆಕ್ಟ್ ಆಗಿದೆಯೋ ಅಂತ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸಬ್ಮಿಟ್ ಕೊಡ್ಬೇಕಾಗತ್ತೆ. ನಾನು ಹೇಳ್ದಂಗೆ ಸಬ್ಮಿಟ್ ಈ SC ST ಕ್ಯಾಂಡಿಡೇಟ್ಸ್ಗೆ, ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾವುದೇ ತರಹದ ಫೀಸ್ ಇಲ್ಲ, ಫ್ರೀ ಆಗಿ ಸಬ್ಮಿಟ್ ಆಗುತ್ತೆ. ಅದೇ ನಮ್ಮ ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ ₹100 ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.